महाराज की ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರಾ ಪ್ರಯುಕ್ತ ಪಟ್ಟಣದಲ್ಲಿ ತ್ಯಾಜ್ಯ ಹೆಚ್ಚಾಗಿ ಬಿದ್ದ ಕಾರಣ ವಿಆರ್ ತಂಡದವರು ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರ ಜೊತೆಗೂಡಿ ಕಸದ ವಿಲೇವಾರಿಯಲ್ಲಿ ತಮ್ಮ ಸಾಮಾಜಿಕ ಪರ ಕಾರ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಶಿಕ್ಷಕರು, ಸುಮಾರು 30 ಜನ ಶಿಕ್ಷಕರು ಸ್ವ ಇಚ್ಛೆಯಿಂದ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆ, ಕಾರ್ತಿಕ, ದಸರಾ ಹಬ್ಬಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಈ ಸ್ವಚ್ಛತಾ ಕೆಲಸವನ್ನು ಮಾಡುತ್ತೇವೆ. ಯಾವುದೇ ರೀತಿಯ ತೋರ್ಪಡಿಕೆ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ ನಮ್ಮಲ್ಲಿ ಇಲ್ಲ. ಇದು ನಮ್ಮ ಅಳಿಲು ಸೇವೆ ಅಷ್ಟೇ ಎಂದು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರಂತೂ ತಮ್ಮ ಹೆಸರನ್ನು ಹೇಳದೆ ಇದು ನಾವು ಸ್ವ ಇಚ್ಛೆಯಿಂದ ಮಾಡುತ್ತಿರುವ ಕಾರಣ ಯಾರಿಗೂ ಹೇಳಿಕೊಳ್ಳಬಾರದು ಎಂಬ ಮಾತುಗಳು ಕೇಳಿಬಂದವು. VR ಅಂತೇಳಿ ಟೀಚರ್ಸ್ ಟೀಮು ಹವ್ಯಾಸಿ ತರಲೆ ಕ್ರಿಕೆಟರ್ಸ್ ಅಂತ ಹೇಳಿ ಹೆಸರು ಮಾಡ್ಕೊಂಡಿದ್ದೀವಿ. ಪ್ರತಿ ಬಾರಿ ಈ ಕಾರ್ತಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ನಂತರ BDCC ಬ್ಯಾಂಕಿಂದ ಬುದ್ಧ ಸರ್ಕಲ್ವರೆಗೂ ದೇವಸ್ಥಾನದ ಮೂಲಕ ಅಂತ ಎಲ್ಲ ಕಸ ಮತ್ತು ಇತರ ತ್ಯಾಜ್ಯವನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಅದು ಎಲ್ಲ ನಾವೆಲ್ಲ ಟೀಚರ್ಸ್ ಸೇರಿ ಈ ದೇವಸ್ಥಾನದ ಆವರಣವನ್ನು ಸ್ವಚ್ಛ ಮಾಡುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಪ್ರಾಮಾಣಿಕವಾಗಿ ರಥೋತ್ಸವ ಮತ್ತು ಜಾತ್ರಾ ಸಮಯದ ನಂತರ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. ಇದೆಲ್ಲ ನಮ್ಮ ಈ ಶಿಕ್ಷಕರಿಗೆ ಈ ಒಂದು VR1 ಟೀಮ್ ಅಂತೇಳಿ ನಾವು ಮಾಡ್ಕೊಂಡೆ ಈ ಸೇವೆ ಮಾಡ್ತಾ ಇದ್ದೀವಿ. ಕೇವಲ ಜಾತ್ರಾ ಹಾಗೂ ಕಾರ್ತಿಕದಲ್ಲಿ ಮಾತ್ರ ಮಾಡ್ತೀರಾ? ಇಲ್ಲ, ಯಾವಾಗಲೂ ಯಾವುದೇ ಥರದ ಈ ಸಾಮಾಜಿಕ ಕಾರ್ಯಕ್ರಮಗಳಿದ್ದಲ್ಲಿ ಬಹಳಷ್ಟು ಜನ ಸೇರಿದಾಗ ಬ್ಲಡ್ ಡೊನೇಷನ್ ಕೊಟ್ವಿ. ಆಮೇಲೆ ಮತ್ತೆ ಏನೇನೆಲ್ಲ ಮಾಡ್ತಾ ಇದ್ದೀವಿ ಸಾಮಾಜಿಕ ಕಾರ್ಯಗಳನ್ನು ಜೊತೆಯಲ್ಲಿ ಸರ್ಕಾರಿ ಶಾಲೆಗಳ ಸ್ವಚ್ಛತೆ ಇರ್ಬೋದು, ಆಮೇಲೆ ಯಾವುದಾದ್ರೂ ಈಗ ಮೈದಾನಗಳು ಸ್ವಚ್ಛತೆ ಮಾಡಬೇಕಂದ್ರೆ ಸಮಾಜದಲ್ಲಿ ಕೂಡ ಟೋಟಲ್ ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮಲ್ಲಿ? 55 ಜನ. 55 ಜನ ಮೇಲೆ ಇದೆ. ಇವತ್ತು ಭಾಗವಹಿಸೋದು ಎಷ್ಟು ಜನ ನೀವು? 35 ಮೇಲೆ ಇದೆ. ಸ್ವಯಂ ಇಚ್ಛೆಯಿಂದ ನೀವೆಲ್ಲ ಮಾಡ್ತಾ ಇದ್ದೀರಾ ಸಾಮಾಜಿಕ ಯಾವುದೇ ಥರದ ಕರೆ ಇಲ್ಲ. ಇನ್ನೊಂದು ವಿಶೇಷ ಅಂತ ನಾವು ಯಾವುದಕ್ಕೂ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ನಾವೇ ಸ್ವಚ್ಛತವಾಗಿ ನಮ್ಮ ಪಾಡಿ ನಾವು ಯಾವ ಕಾರಣಕ್ಕೂ ಅಡ್ವರ್ಟೈಸ್ಮೆಂಟ್ ಎಲ್ಲಿ ನೀವು ಯಾರು ಬೇರೆ ರೀತಿಯಲ್ಲಿ ಯೂಟ್ಯೂಬ್ಗೆ ಹಾಕಿದೆ ಅದಕ್ಕೆ ಹಾಕಿದೆ ಮಾಡ್ತಾ ಇದ್ದಾರೆ ಸ್ವಯಂ ಇಚ್ಛೆಯಿಂದ ಒಂಥರ ಪುನೀತ್ ಅಭಿಮಾನಿಗಳ ಅಂದ್ರೆ ತಪ್ಪಾಗಲ್ಲ. ಯಾವುದೇ ಪೇಪರ್ ಕೊಡೋದಿಲ್ಲ ಸರ್, ಸ್ವಂತವಾಗಿ ನಾವು ಮಾಡ್ತೀವಿ. ನಮ್ಮಷ್ಟಕ್ಕೆ ನಾವೇ. ಅದಕ್ಕೆ ನಾನು ನಿಮ್ಮನ್ನಲ್ಲಿ ಕೇಳಿಲ್ಲ, ಇಲ್ಲಿ ಕೇಳಿದೆ ನಾನು, ಇವ್ರು ನೋಡಿಲ್ಲಲ್ಲ ಇಷ್ಟು ದಿನ ಅಂತೇಳಿ, ಅದಕ್ಕೆ ನಿಮ್ಮ ಹತ್ರ ನಾನು ತಗೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.